ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಚಕ್ಲಿ ಮನ್ಯಾಗ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಬರ್ರಿ. ನಾ ಮಾಡೋ ಚಕ್ಲಿ ಇಷ್ಟು ಕ್ರಿಸ್ಪಿಯಾಗಿ ಬಂದಾವೆ. ಈಗ 3 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಳ್ಳೋಣ. ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವಾಯಿನ, ಅದಾದ್ಮ್ಯಾಗ ಪೆಪ್ಪರ್ ಪೌಡ್ರ್ ಹಾಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಹಾಕೊಳ್ಳೋಣ. ಆಮೇಲೆ ಸ್ವಲ್ಪ ಕಲರು ಮತ್ತು ಖಾರಕ್ಕೆ ಈ ಖಾರ ತೊಗೊಂಡೀನಿ. ಮತ್ತು ಅದಾದ್ಮ್ಯಾಗ ಸ್ವಲ್ಪ ಬೆಣ್ಣೆ ತೊಗೊಂಡೀನಿ. ಈಗ ಅರ್ಧ ಬಟ್ಲದಷ್ಟು ತುಪ್ಪ ತೊಗೊಂಡೀನಿ. ಅದನ್ನ ಬಿಸಿ ಮಾಡಿ ಹಾಕೋಬೇಕು. ಅದಾದ್ಮ್ಯಾಗ 1 ಕಪ್ಪಷ್ಟು ಪುಟಾಣಿ ತೊಗೊಂಡೀನಿ. ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ಪೌಡ್ರ್ ಮಾಡಿಕೊಂಡು ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಉದ್ದಿನ ಬೇಳೆನೂ 1 ಕಪ್ ತೊಗೊಂಡಿದ್ದೆ. ಅದನ್ನು ಕುಕ್ಕರ್ ಹಾಕ್ಕೊಂಡು 3 ವಿಸಿಲ್ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಇದಕ್ಕೆ ಕಲಿಸ್ಕೊಳಕತ್ತೀನಿ ಈಗ. ಆಮೇಲೆ ನಿಧಾನವಾಗಿ ಹಿಟ್ಟೆಲ್ಲ ಕಲಿಸ್ಕೋಬೇಕು. ಒಂದು ಸ್ವಲ್ಪ ಮತ್ತು ಬೆಣ್ಣೆನೇ ಇತ್ತಲ್ಲ ಅದನ್ನು ಕಾಯಿಸಿ ಹಾಕ್ಕೊಂಡೀನಿ. ಟೇಸ್ಟ್ ಚಲೋ ಬರುತ್ತೆ. ಆಮೇಲೆ ಲಿಡ್ ಕ್ಲೋಸ್ ಮಾಡಿಕೊಂಡು ಚಕ್ಲಿನ ಬಟರ್ ಪೇಪರ್ ಮೇಲೆ ಒಂದೊಂದಾಗಿ ರೌಂಡ್ ಶೇಪಲ್ಲಿ ಹಾಕೋರಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೋಡ್ಕೊಂಡು ಹಾಕ್ಕೊಳ್ರಿ. ಅದಾದ್ಮ್ಯಾಗ ಒಂದು 5ರಿಂದ 6 ಮಾಡ್ಕೊಂಡು ಇಟ್ಕೊಂಡು ಎಣ್ಣೆ ಕಾದ್ಮ್ಯಾಗ ಒಂದೊಂದೇ ನಿಧಾನವಾಗಿ ನೀರೊಳಗೆ ಬಿಡಬೇಕು. ಈಗ ಬಬಲ್ಸ್ ಕಡಿಮೆ ಆದ್ಮ್ಯಾಗ ಚಕ್ಲಿನ ಕ್ರಿಸ್ಪಿಯಾಗಿ ಬಂದಾವಿಲ್ಲಿ ನೋಡಿಕೊಂಡು ಒಂದೊಂದೇ ನಿಧಾನವಾಗಿ ತೆಗೀರಿ. ಈಗ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಚಕ್ಲಿ ರೆಡಿ. ಇದು ನಾ ಮಾಡೋ ಸ್ಟೈಲ್.